ಒಂದು ಕ್ವೆಶನ್ ನಾನು ಕೇಳಲೇಬೇಕು. ನಮ್ಮ ಸ್ಪಾನ್ಸರರ್ ಆಗಿದ್ದಾರೆ ಚೋಳ MS ಅವರು. ಹಾಗೆ ಅವರ ಟ್ಯಾಗ್ ಲೈನ್ ಏನು ಅಂತಂದರೆ ಚಾಯ್ಸ್ ಇದ್ದರೆ ಹುಲಿ, ಇಲ್ಲದೇ ಇದ್ದರೆ ಇಲ್ಲಿ ಅಂತ. ಹಾಗೆ ಸೈಮಾ ಸ್ಪೆಷಾಲಿಟಿ ಏನು ಅಂತಂದರೆ ಆಡಿಯನ್ಸ್ ವೋಟ್ ಮಾಡಿ ವಿನ್ನರನ್ನು ಚೂಸ್ ಮಾಡ್ತಾರೆ. ಈ ಒಂದು ಪ್ರಕ್ರಿಯೆ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಸರ್? ಐ ಥಿಂಕ್ ದಟ್ಸ್ ವೆರಿ ಗ್ರೇಟ್. ಆ್ಯಕ್ಚುಲಾಗಿ ಅದು ಯಾವಾಗಲೂ ಹಂಗೆ ಇರಬೇಕು, ಯಾವಾಗ ಆಡಿಯನ್ಸ್ ಚೂಸ್ ಮಾಡೋದೇ ಇರಬೇಕು. ಯಾಕಂದ್ರೆ ಎಲ್ಲೋ ಒಂದು ಕಡೆ ಬಂದು ನಾವಾಗೆ ಅವಾರ್ಡ್ ತಗೊಳ್ಳೋದಕ್ಕಿಂತ ಇಲ್ಲ ಅರೇಂಜ್ಡ್ ಆಗಿರೋದಕ್ಕಿಂತ ಇಫ್ ಸಂಬಡಿ ಎಲ್ಸ್ ವೋಟ್ಸ್ ಫಾರ್ ದಟ್ ಇಟ್ ಗಿವ್ಸ್ ವ್ಯಾಲ್ಯೂ. ಚೋಳ MS ಅವರು ನಮ್ಮ ಪಾರ್ಟ್ನರ್ ಆಗಿದ್ದಾರೆ. ಸೈಮಾ ಹ್ಯಾಸ್ ಬೀನ್ ಅ pioneer of movies and entertainment wherein people get to vote for their favorite actors and actresses. What do you feel about this whole process, ma'am? It's very transparent, very nice, very good, and that's how it should be. People should be voting for the actors. ಸ್ಪಾನ್ಸರ್ ಆಗಿದ್ದಾರೆ ಚೋಳ MS ಅವರು. ಅವರ ಟ್ಯಾಗ್ ಲೈನ್ ಏನು ಅಂತಂದ್ರೆ ಚಾಯ್ಸ್ ಇದ್ರೆ ಹುಲಿ, ಇಲ್ಲದೆ ಇದ್ರೆ ಇಲ್ಲಿ ಅಂತ. ಸೈಮಾ ಗೊತ್ತಿರೋ ಹಾಗೆ ಆಡಿಷನ್ ಅಂದ್ರೆ ಎಲ್ಲ ಜನ ವೋಟ್ ಮಾಡಿ ಕಾಸ್ಟ್ ಮಾಡಿ ವಿನ್ನರ್ ಮಾಡ್ತಾರೆ ನಾಮಿನೀಸ್ನ. ಈ ಒಂದು ಪ್ರಕ್ರಿಯೆ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸರ್? ಒಂದು ಕ್ರಿಯೇಟಿವ್ ಟಾಸ್ಕ್ ಅದು, ಆ್ಯಂಡ್ ಇಟ್ಸ್ ಅ ಪ್ರಾಸೆಸ್. ಸೊ ಅದು ಒಂದು ಪ್ರಾಸೆಸ್ ಮಾಡ್ತಾ ಇರೋದ್ರಿಂದ ನನಗೆ ಆ್ಯಕ್ಚುಲಿ ನಂಬಿಕೆ ಇದೆ ದಟ್ ಚೆನ್ನಾಗಾಗುತ್ತೆ ಅಂತ. ಸೊ ಇಟ್ಸ್ ಅ ನೈಸ್ ಕಾನ್ಸೆಪ್ಟ್. ಚೋಳ MS ಅವರು ನಮ್ಮ ಸ್ಪಾನ್ಸರರ್ ಆಗಿದ್ದಾರೆ. ಚಾಯ್ಸ್ ಇದ್ರೆ ಹುಲಿ, ಇಲ್ಲದೆ ಇದ್ರೆ ಇಲಿ ಅಂತ. ಸೈಮಾ ಅಂತಂದ್ರೆ ಆಡಿಯನ್ಸ್ ವೋಟ್ ಮಾಡ್ತಾರೆ, ವಿನ್ನರ್ಸ್ನ ಚೂಸ್ ಮಾಡ್ತಾರೆ. ಸೆಲೆಬ್ರಿಟಿ ಯಾರು ಸೂಪರ್ ಆಕ್ಟರ್, ಸೂಪರ್ ಆಕ್ಟ್ರೆಸ್ ಅಂತ ಅವರು ಚೂಸ್ ಮಾಡ್ತಾರೆ. ಸೊ ಈ ಒಂದು ಪ್ರಕ್ರಿಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಐ ಥಿಂಕ್ ತುಂಬ ಜೆನ್ಯೂನ್ ಆಗಿ ನಡೆಯುತ್ತೆ. ನಾನು ನಿನ್ನೆ ಕೂಡ ಹೇಳಿದೆ, ತುಂಬ ಜೆನ್ಯೂನ್ ಅವಾರ್ಡ್ಸ್. ಆಮೇಲೆ ಯಾರು ಇದು ಫಿಕ್ಸ್ಡ್ ಅಂತ ಹೇಳಲ್ಲ, ಇಲ್ಲ ಇದು ಅಂತ ಹೇಳಲ್ಲ. ಇಟ್ ಇಸ್ ವೆರಿ ಜೆನ್ಯೂನ್ ಅವಾರ್ಡ್ಸ್ ಆ್ಯಂಡ್ ಯಾರು ಡಿಸರ್ವ್ ಮಾಡ್ತಾರೆ ಅವ್ರಿಗೆ ಅವಾರ್ಡ್ ಸಿಗ್ತಾ ಇದೆ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಸೈಮಾ ಅಂತ ಅನ್ಸುತ್ತೆ.